ಬಾಲಕನ ಮುಗ್ಧ ಭಕ್ತಿಗೆ ಒಲಿದ ವಿಷ್ಣುಮೂರ್ತಿ ದೇವರು ಮಾವಿನಕಾಯಿ ಗೊಜ್ಜಿನ ಮೂಲಕ ಹಾಗೂ ನೈವೇದ್ಯವನ್ನು ದೇವರು ನಿಜವಾಗಿಯೂ ಸ್ವೀಕಾರ ಮಾಡಿದ ದಿವಸ. ಇಂದು ಆಟಿ ಅಮಾವಾಸ್ಯೆಯಂದು ವಿಶೇಷವಾಗಿ ಅನ್ನದಾನ ಹಾಗೂ ಬಂದವರಿಗೆಲ್ಲ ದೇವರು ಊಟ ಮಾಡಿದಂತಹ ಮಾವಿನಕಾಯಿ ಗೊಜ್ಜು ಇದು ವಿಶೇಷವಾಗಿ ದೇವರಿಗೆ ನೈವೇದ್ಯ ಆಗ್ತದೆ. ಉಡುಪಿ ಜಿಲ್ಲೆಯ ಇನ್ನಂಜೆಯ ಉಂಡಾರು ಎನ್ನುವ ಸ್ಥಳದಲ್ಲಿ ಆಟಿ ಅಮಾವಾಸ್ಯೆಯಂದು ಭಗವಂತ ವಿಷ್ಣುಮೂರ್ತಿ ದೇವರು ಬಾಲಕನ ಭಕ್ತಿಗೆ ಒಲಿದು ನೈವೇದ್ಯವನ್ನ ಸ್ವೀಕಾರ ಮಾಡಿದರು ಎಂಬ ಪ್ರತೀತಿ ಇದ್ದು, ಹೀಗಾಗಿ ಈ ದಿನದಂದು ಇಲ್ಲಿ ಹಲವಾರು ಧಾರ್ಮಿಕ ವಿಧಿವಿಧಾನಗಳ ಜೊತೆಗೆ ಅನ್ನ ಸಂತರ್ಪಣೆ ನಡೆಯುತ್ತದೆ. ಇಂತಹ ಉಂಡಾರು ವಿಷ್ಣುಮೂರ್ತಿ ದೇವರ ಈ ಕ್ಷೇತ್ರದ ಕುರಿತಾದ ಮಾಹಿತಿ ಇಲ್ಲಿದೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಉಂಡಾರು ವಿಷ್ಣುಮೂರ್ತಿ ದೇವಸ್ಥಾನದಲ್ಲಿ ವಿಶೇಷವಾಗಿ ಆಟಿ ಅಮಾವಾಸ್ಯೆ ಪರ್ವಕಾಲದಲ್ಲಿದ್ದೇವೆ. ಆಟಿ ಅಮಾವಾಸ್ಯೆ ವಿಶೇಷತೆ ಏನು ಅಂತ ಹೇಳಿದರೆ, ಬಾಲಕನ ಮುಗ್ಧ ಭಕ್ತಿಗೆ ಒಲಿದ ವಿಷ್ಣುಮೂರ್ತಿ ದೇವರು ಮಾವಿನಕಾಯಿ ಗೊಜ್ಜಿನ ಮೂಲಕ ಹಾಗೂ ನೈವೇದ್ಯವನ್ನು ದೇವರು ನಿಜವಾಗಿಯೂ ಸ್ವೀಕಾರ ಮಾಡಿದ ದಿವಸ. ಹಾಗಾಗಿ ಇವತ್ತು ಉಂಡಾರು ವಿಷ್ಣುಮೂರ್ತಿ ದೇವಸ್ಥಾನದಲ್ಲಿ ವಿಶೇಷವಾಗಿ ಪೂಜಾದಿಗಳು, ನವಕ ಪ್ರಧಾನ ಯಾಗಾದಿಗಳು ಹಾಗೂ ಕಲಶಾಭಿಷೇಕ, ಸಾಯಂಕಾಲ ದೀಪಾರಾಧನೆ ಇತ್ಯಾದಿ ಕಾರ್ಯಕ್ರಮಗಳು, ಧಾರ್ಮಿಕ ಕಾರ್ಯಕ್ರಮಗಳು ವೈಭವದಿಂದ ಸಂಪನ್ನಗೊಳ್ತಾ ಇದೆ. ಮತ್ತು ಈ ದೇವಸ್ಥಾನದ ಇತಿಹಾಸ ನೋಡುವುದಾದರೆ, ವಾದಿರಾಜ ತೀರ್ಥರು ಪೂಜಿಸಿದ ಒಂದು ಇತಿಹಾಸ ನಮಗೆ ಇಲ್ಲಿ ಲಭ್ಯವಾಗ್ತದೆ. ವಿಶೇಷವಾಗಿ ವಿಷ್ಣುಮೂರ್ತಿ ದೇವರು ಬಾಲಕನ ಮುಗ್ಧ ಭಕ್ತಿಗೆ, ಅಂದರೆ ಬಾಲಕ ನಿಜವಾಗಿಯೂ ದೇವರು ನೈವೇದ್ಯವನ್ನು ಸ್ವೀಕಾರ ಮಾಡ್ತಾನೆ ಅಂದ್ಕೊಂಡೆ ದೇವರಿಗೆ ಉರುಳಿ ಇತ್ಯಾದಿ ನೈವೇದ್ಯಗಳನ್ನು ಸಮರ್ಪಣೆ ಮಾಡಿದಾಗ ದೇವರು ಸ್ವೀಕಾರ ಮಾಡದೇ ಇದ್ದುದನ್ನು ನೋಡಿ ಮಾವಿನಕಾಯಿ ಗೊಜ್ಜನ್ನು ಅದಕ್ಕೆ ಅದರ ನೈವೇದ್ಯದ ಜೊತೆಗೆ ಇರಿಸಿ ಆ ದೇವರನ್ನು ಸಂಪ್ರೀತಿಗೊಳಿಸಿ ದೇವರು ನಿಜವಾಗಿಯೂ ನೈವೇದ್ಯವನ್ನು ಸ್ವೀಕರಿಸುವಂತೆ ಮಾಡ್ತಾನೆ. ಹೀಗೆ ಉಂಡ ಊರು ಆದುದರಿಂದ ಮುಂದೆ ಉಂಡಾರು ಕ್ಷೇತ್ರ ಎಂಬುದಾಗಿ ಈ ಸಾನ್ನಿಧ್ಯಕ್ಕೆ ಹೆಸರು ಬಂದಿದೆ. ಕ್ಷೇತ್ರದಲ್ಲಿ ಕಾರ್ತಿ ಪೂಜೆ, ಹೂವಿನ ಪೂಜೆ, ಹಾಲು ಪಾಯಸ ಇತ್ಯಾದಿ ಸೇವಾದಿಗಳು ಭಕ್ತರಿಂದ ನಡೆಸಲ್ಪಡುತ್ತದೆ. ಹಾಗೂ ವಿಶೇಷವಾಗಿ ವಾರ್ಷಿಕವಾಗಿ ಜಾತ್ರೋತ್ಸವ ಹಾಗೂ ದೀಪಾರಾಧನೆ ಇತ್ಯಾದಿ ಕಾರ್ಯಕ್ರಮಗಳು, ಧಾರ್ಮಿಕ ಕಾರ್ಯಕ್ರಮಗಳು ಕೂಡ ಭಕ್ತರ ಊರ ಭಕ್ತಾಭಿಮಾನಿಗಳ ಸಹಕಾರದಿಂದ ಹಾಗೂ ಪರಮ ಪೂಜ್ಯ ವಿಶ್ವವಲ್ಲಭ ತೀರ್ಥ ಶ್ರೀಪಾದರ ದಿವ್ಯ ಅನುಗ್ರಹದಿಂದ, ಅವರ ಮಾರ್ಗದರ್ಶನದಿಂದ ಈ ಕ್ಷೇತ್ರದಲ್ಲಿ ನಿರಂತರವಾಗಿ ನಡೆದುಕೊಂಡು ಬರ್ತಾ ಇದೆ. ಉಡುಪಿ ಜಿಲ್ಲೆಯ ಉಂಡಾರು ಇನ್ನಂಜೆ ಗ್ರಾಮದಲ್ಲಿ ಉಂಡಾರು ವಿಷ್ಣುಮೂರ್ತಿ ದೇವರು ಅಂತೇಳಿ ಇಲ್ಲಿಯ ಪ್ರತಿಷ್ಠೆ. ನಮ್ಮ ವಾದಿರಾಜ ಸ್ವಾಮಿಯವರ ವಾದಿರಾಜ ಮಠದ ಪ್ರತಿಷ್ಠಿತ ದೇವರು ಇಲ್ಲಿ. ಹಾಗೆ ಈಗ ಅದು ಈ ದಿನ ಉಂಡ ದಿನ ಅಂದರೆ ಆಟಿಯ ಅಮಾವಾಸ್ಯೆಯ ದಿನ, ಕರ್ಕಾಟಕ ಅಮಾವಾಸ್ಯೆ ಅಂತ. ಈ ಒಂದಿನ ದಿನಕ್ಕೆ ಇಲ್ಲಿ ಮಾವಿನಕಾಯಿಯನ್ನು ಬೇಯಿಸಿ ಹಾಕಿ 2 ತಿಂಗಳ ನಂತರ ಈಗ ಅದರದ್ದು ಬಜ್ಜಿ ಮಾಡೋದು. ಅದು ಮಾವಿನಕಾಯಿ ಬಜ್ಜಿ ಅಂತೇಳಿ ಇವತ್ತು ಮಾಡೋದು. ಅದಕ್ಕೆ ಇವತ್ತಿನ ದಿನಕ್ಕೆ ಮಾವಿನಕಾಯಿ ಬಜ್ಜಿ ಸ್ಪೆಷಲ್ ಒಂದು. ಮತ್ತು ಮಾಮೂಲು ಊಟ ಎಲ್ಲ ಉಂಟು. ಒಂದು 2,000 ಜನಕ್ಕೆ ಬೇಕಾದಷ್ಟು ಊಟದ ವ್ಯವಸ್ಥೆ ಮಾಡಿದೆ. ಇನ್ನು ಸಾರ್ವಜನಿಕರೆಲ್ಲ ಊಟಕ್ಕೆ ಬರ್ತಾರೆ. ನಮ್ಮ ಶಾಲೆಯ ಮಕ್ಕಳನ್ನು ಎಲ್ಲರನ್ನೂ ಬರಲಿಕ್ಕೆ ಹೇಳಿದ್ದಾರೆ. ಹಾಗಾಗಿ ಒಂದು 2,000 ಜನಕ್ಕೆ ಬೇಕಾದ ವ್ಯವಸ್ಥೆ ಉಂಟು. ನನ್ನ ಹೆಸರು ರಾಜಾರಾಮ ಭಟ್ರು. ಪ್ರಸ್ತುತ ಪೀಠಾಧಿಪತಿಗಳಾದ ಶ್ರೀ ಪರಮಪೂಜ್ಯ ಶ್ರೀ ವಿಶ್ವವಲ್ಲಭ ತೀರ್ಥ ಶ್ರೀಪಾದರ ಆದೇಶದಂತೆ ಈ ಕ್ಷೇತ್ರದಲ್ಲಿ ಧಾರ್ಮಿಕ ವಿಧಿವಿಧಾನಗಳೆಲ್ಲ ನಡೆಯುತ್ತಾ ಬರ್ತಾ ಇದೆ. ವಾರ್ಷಿಕವಾಗಿ ಜಾತ್ರೋತ್ಸವಾದಿಗಳು ಬಹಳ ವಿಜೃಂಭಣೆಯಿಂದ ಊರ ಭಕ್ತಾಭಿಮಾನಿಗಳ ಸಹಕಾರದಿಂದ ಸಂಪನ್ನಗೊಳ್ತಾ ಇದೆ. ಇಂದು ಆಟಿ ಅಮಾವಾಸ್ಯೆಯಂದು ವಿಶೇಷವಾಗಿ ಅನ್ನದಾನ ಹಾಗೂ ಬಂದವರಿಗೆಲ್ಲ ದೇವರು ಊಟ ಮಾಡಿದಂತಹ ಮಾವಿನಕಾಯಿ ಗೊಜ್ಜು ಇದು ವಿಶೇಷವಾಗಿ ದೇವರಿಗೆ ನೈವೇದ್ಯ ಆಗ್ತದೆ. ಹಾಗೂ ಭಕ್ತರಿಗೆಲ್ಲ ಅದನ್ನು ಅನ್ನಪ್ರಸಾದದ ರೂಪದಲ್ಲಿ ಅದನ್ನು ವಿತರಣೆ ಮಾಡಲಾಗ್ತಾ ಇದೆ. ಶ್ರೀ ಕ್ಷೇತ್ರದಲ್ಲಿ ಗೋಪಾಲಕೃಷ್ಣ ದೇವರು, ಗಣಪತಿ ದೇವರು ಹಾಗೂ ಮುಖ್ಯಪ್ರಾಣ ದೇವರು ಹಾಗೂ ವಿಶೇಷವಾಗಿ ಭೂತರಾಜರ ಒಂದು ಜಾಗೃತ ಸನ್ನಿಧಾನ ಇದೆ. ಆ ಭೂತರಾಜರ ಚಾವಡಿ ಬಹಳ ಪ್ರಾಚೀನವಾದದ್ದು. ವಾದಿರಾಜರ ಕಾಲದಷ್ಟೇ ಪ್ರಾಚೀನವಾದಂತಹ ಕಾಷ್ಟಶಿಲ್ಪಗಳನ್ನು ನಾವಿಲ್ಲಿ ಕಾಣಬಹುದು. ಹಾಗೂ ಅನೇಕ ಭಕ್ತಾದಿಗಳು ಸಂಕ್ರಮಣದಂದು ಭೂತರಾಜರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸ್ತಾರೆ ಹಾಗೂ ದೇವರ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ. ಹಾಗೂ ಶನಿವಾರದ ದಿವಸ ಶನಿಕತೆ ಹಾಗೂ ಸತ್ಯನಾರಾಯಣ ಪೂಜಾದಿಗಳು ಸಾರ್ವಜನಿಕವಾಗಿ ನಡೆಯಲ್ಪಡ್ತದೆ.
ಸಮಾರಾಧನೆ ಸೇವೆ ದೇವರಿಗೆ ಅತ್ಯಂತ ಪ್ರೀತಿದಾಯಕವಾದದ್ದು. ಅನೇಕ ಭಕ್ತರು ವರ್ಷದ 365 ದಿನವೂ ಸಾಮಾನ್ಯವಾಗಿ, ಅಂದರೆ ಏಕಾದಶಿಯನ್ನು ಹೊರತುಪಡಿಸಿ ಸಾಮಾನ್ಯವಾಗಿ ಉಳಿದ ಎಲ್ಲ ದಿವಸ ಭಕ್ತಾದಿಗಳ ಸಮಾರಾಧನೆ ಸೇವೆ ಇರ್ತದೆ. ನಿರಂತರವಾಗಿ ಶ್ರೀ ಕ್ಷೇತ್ರದಲ್ಲಿ ಅನ್ನದಾನಾದಿಗಳು ನಡೆಯುತ್ತಾ ಬರುತ್ತದೆ.